ಅಲ್ಲಿ ಮಹಜರ್ ಆಗುತ್ತಾ? ಪ್ರಮುಖ ವ್ಯಕ್ತಿ ಮುಂದೆ ಕೊಲೆಗಳ ಭೀಕರತೆಯನ್ನ ಈತ ಬಿಚ್ಚುತ್ತಿದ್ದಾನ. ಶವ ಹೂತಿಟ್ಟ ಸ್ಥಳದಲ್ಲಿ ಕಳೇಬರ ತೋರಿಸ್ತಾನ ನಿಗೂಢ ವ್ಯಕ್ತಿ. ಹೇಳಿದ್ದು ಸುಳ್ಳಾದ್ರೆ ನನಗೂ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದೇ ಆತ ದೂರನ್ನ ಕೊಟ್ಟಿದ್ದು. ತೋರಿಸಿ ಅಲ್ಲಿ ಆತನ ಸಮ್ಮುಖದಲ್ಲಿಯೇ ಸ್ಥಳ ಮಹಜರ್ ಆಗುತ್ತಾ? ಅಲ್ಲಿ ಅಸ್ಥಿ ಪಂಜರ, ಶವ, ತಲೆಬುರುಡೆ ಸಿಕ್ಕರೆ ಮುಂದೆ ಏನು? ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಇದೆ. ಸೊ ಎಸ್ಐಟಿ ಈ ಎಲ್ಲ ವಿಚಾರಗಳನ್ನ ಈಗ ಗಂಭೀರವಾಗಿ ತೆಗೆದುಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ, ನಾವು ಗಮನಿಸ್ತಾ ಇದ್ದೀವಿ 2 ದಿನಗಳಿಂದ ವಿಚಾರಣೆ ನಡೀತಾ ಇರುವಂತದ್ದು ನಿರಂತರವಾಗಿ ಆ ನಿಗೂಢ ವ್ಯಕ್ತಿಯದ್ದು. ಇವತ್ತು ಏನೆಲ್ಲ ನಡೆಯುತ್ತೆ, ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ತನಿಖಾ ತಂಡದಿಂದ? ಶ್ರೀಪಾದ್ ಪಾಟೀಲ್, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಯ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇರುವಂತಹ ಎಸ್ಐಟಿ ಕಚೇರಿ ಏನಿದೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು, ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆ ವ್ಯಕ್ತಿ ಕೂಡ ಬರುವಂತಹ ಸಾಧ್ಯತೆ ಇದೆ. ಅಲ್ಲಿಯೂ ಕೂಡ ಆತನ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಬಳಿಕ ಇವತ್ತೇ ಏನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಭದ್ರತೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ನೀವು ಈ ಏನು ಎಸ್ಐಟಿ ಕಚೇರಿ ಸುತ್ತ ಸಾಕಷ್ಟು ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿರುವಂತದ್ದು ಮತ್ತು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಆ ಒಂದು ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಇನ್ನೇನು ಆ ವ್ಯಕ್ತಿ ಬಂದ ಬಳಿಕ ಆತನ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ದಟ್ಟ ಆಗಿರುವಂತದ್ದು. ಮತ್ತು ಆತ ಏನಿದ್ದಾನೆ, ಆತ ಸತತ 2 ದಿನಗಳ ಕಾಲ ವಿಚಾರಣೆ ಎದುರಿಸಿದ. ಮೊನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರೆ ನಿನ್ನೆ ಸುಮಾರು 7 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದ. ಹೀಗಾಗಿ ಸಾಕಷ್ಟು ವಿಚಾರಣೆ ಆಗಿದೆ. ನಿನ್ನೆ ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಬಂದು ಖುದ್ದು ಅವರು ವಿಚಾರಣೆ ನಡೆಸಿದ್ದಾರೆ. ಖುದ್ದು ವಿಚಾರಣೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಆತ ಬಾಯಿ ಬಿಟ್ಟಿದ್ದಾನೆ. ಕೆಲವೊಂದು ಯಾವ ತನಿಖೆಯಲ್ಲೂ ಕೂಡ ಹೇಳದಂತಹ ವಿಚಾರಗಳನ್ನ ಮೊಹಂತಿ ಅವರ ಮುಂದೆ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಇವತ್ತು ಸ್ಥಳ ಮಹಜರು ನಡೆಸುವ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕಂದಾಯ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು. ಜೊತೆಗೆ ಮಣ್ಣು ಪರೀಕ್ಷೆಗೆ ಬೇಕಾದಂತಹ ಏನು ತಂತ್ರಜ್ಞರೇನಿದ್ದಾರೆ ಅವರು ಕೂಡ ಏನು ಎಸ್ಐಟಿ ಕಚೇರಿ ಪಕ್ಕದಲ್ಲಿ ಇರುವಂತದ್ದು. ಹೀಗಾಗಿ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮುಂದೆ ಇನ್ನೇನೋ ಕೆಲವು ಹೊತ್ತುಗಳಲ್ಲಿ ಆತ ಬರ್ತಾನೆ, ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಧರ್ಮಸ್ಥಳದ ಏನು 100 ಶವಗಳನ್ನು ಹೂತಿಟ್ಟ ಪ್ರಕರಣ ಏನಿದೆ, ಇದು ಒಂದು ಹಂತದ ತನಿಖೆ ನಡೀತಾ ಇರುವಂತದ್ದು. ತನಿಖೆ ಅಂತಿಮ ಘಟ್ಟ ಕೂಡ ತಲುಪ್ತಾ ಇರುವಂತದ್ದು. ಯಾವತ್ತು ಸ್ಥಳ ಮಹಜರು ಮಾಡಿದ್ರೆ ಒಂದು ಹಂತದ ಏನು ತನಿಖೆಯೂ ಕೂಡ ಆದಂತಾಗುತ್ತೆ. ಮುಂದೆ ಏನು ಕೆಲವೊಂದಿಷ್ಟು ಪ್ರೊಸೀಜರ್ ಮುಗಿಸಿ ಆ ಬಳಿಕ ಕಳೆ ಬರ ತೆಗೆಯುವಂತಹ ಪ್ರಕ್ರಿಯೆಗಳು ಕೂಡ ಶೀಘ್ರ ಆರಂಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏನು ತನಿಖೆ ಅನ್ನುವಂಥದ್ದು ಏನಿದೆ ಅದು ಮೊನ್ನೆಯಿಂದ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ಅಧಿಕಾರಿಗಳು ಹಲವು ಆಯಾಮಗಳಲ್ಲಿ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಬೆಳಗಿನಿಂದಲೇ ಏನು ಅಧಿಕಾರಿಗಳು ತನಿಖೆ ಶುರು ಮಾಡಿರುವಂತದ್ದು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿರುವಂತದ್ದು, ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಿರುವಂತದ್ದು. ಅಲ್ಲಿ ಮಹಜರ್ ಆಗುತ್ತಾ? ಪ್ರಮುಖ ವ್ಯಕ್ತಿ ಮುಂದೆ ಕೊಲೆಗಳ ಭೀಕರತೆಯನ್ನ ಈತ ಬಿಚ್ಚುತ್ತಿದ್ದಾನ. ಶವ ಹೂತಿಟ್ಟ ಸ್ಥಳದಲ್ಲಿ ಕಳೇಬರ ತೋರಿಸ್ತಾನ ನಿಗೂಢ ವ್ಯಕ್ತಿ. ಹೇಳಿದ್ದು ಸುಳ್ಳಾದ್ರೆ ನನಗೂ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದೇ ಆತ ದೂರನ್ನ ಕೊಟ್ಟಿದ್ದು. ತೋರಿಸಿ ಅಲ್ಲಿ ಆತನ ಸಮ್ಮುಖದಲ್ಲಿಯೇ ಸ್ಥಳ ಮಹಜರ್ ಆಗುತ್ತಾ? ಅಲ್ಲಿ ಅಸ್ಥಿ ಪಂಜರ, ಶವ, ತಲೆಬುರುಡೆ ಸಿಕ್ಕರೆ ಮುಂದೆ ಏನು? ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಇದೆ. ಸೊ ಎಸ್ಐಟಿ ಈ ಎಲ್ಲ ವಿಚಾರಗಳನ್ನ ಈಗ ಗಂಭೀರವಾಗಿ ತೆಗೆದುಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ದಿನೇಶ, ನಾವು ಗಮನಿಸ್ತಾ ಇದ್ದೀವಿ 2 ದಿನಗಳಿಂದ ವಿಚಾರಣೆ ನಡೀತಾ ಇರುವಂತದ್ದು ನಿರಂತರವಾಗಿ ಆ ನಿಗೂಢ ವ್ಯಕ್ತಿಯದ್ದು. ಇವತ್ತು ಏನೆಲ್ಲ ನಡೆಯುತ್ತೆ, ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ತನಿಖಾ ತಂಡದಿಂದ? ಶ್ರೀಪಾದ್ ಪಾಟೀಲ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಯ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇರುವಂತಹ SIT ಕಚೇರಿ ಏನಿದೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು, ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಅಲ್ಲಿಗೆ SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆ ವ್ಯಕ್ತಿ ಕೂಡ ಬರುವಂತಹ ಸಾಧ್ಯತೆ ಇದೆ. ಅಲ್ಲಿಯೂ ಕೂಡ ಆತನ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಬಳಿಕ ಇವತ್ತೇ ಏನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಭದ್ರತೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ನೀವು ಈ ಏನು SIT ಕಚೇರಿ ಸುತ್ತ ಸಾಕಷ್ಟು ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿರುವಂತದ್ದು ಮತ್ತು SIT ಅಧಿಕಾರಿಗಳು ಈಗಾಗಲೇ ಆ ಒಂದು SIT ಕಚೇರಿಯಲ್ಲಿ ಇರುವಂತದ್ದು. ಇನ್ನೇನು ಆ ವ್ಯಕ್ತಿ ಬಂದ ಬಳಿಕ ಆತನ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ದಟ್ಟ ಆಗಿರುವಂತದ್ದು. ಮತ್ತು ಆತ ಏನಿದ್ದಾನೆ, ಆತ ಸತತ 2 ದಿನಗಳ ಕಾಲ ವಿಚಾರಣೆ ಎದುರಿಸಿದ. ಮೊನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರೆ, ನಿನ್ನೆ ಸುಮಾರು 7 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದೆ. ಹೀಗಾಗಿ ಸಾಕಷ್ಟು ವಿಚಾರಣೆ ಆಗಿದೆ. ನಿನ್ನೆ ಪ್ರಮುಖವಾಗಿ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಬಂದು ಖುದ್ದು ಅವರು ವಿಚಾರಣೆ ನಡೆಸಿದ್ದಾರೆ. ಖುದ್ದು ವಿಚಾರಣೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಆತ ಬಾಯಿ ಬಿಟ್ಟಿದ್ದಾನೆ. ಕೆಲವೊಂದು ಯಾವ ತನಿಖೆಯಲ್ಲೂ ಕೂಡ ಹೇಳದಂತಹ ವಿಚಾರಗಳನ್ನ ಮೊಹಂತಿ ಅವರ ಮುಂದೆ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಇವತ್ತು ಸ್ಥಳ ಮಹಜರು ನಡೆಸುವ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕಂದಾಯ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು. ಜೊತೆಗೆ ಮಣ್ಣು ಪರೀಕ್ಷೆಗೆ ಬೇಕಾದಂತಹ ಏನು ತಂತ್ರಜ್ಞರೇನಿದ್ದಾರೆ ಅವರು ಕೂಡ ಏನು SIT ಕಚೇರಿ ಪಕ್ಕದಲ್ಲಿ ಇರುವಂತದ್ದು. ಹೀಗಾಗಿ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮುಂದೆ ಇನ್ನೇನೋ ಕೆಲವು ಹೊತ್ತುಗಳಲ್ಲಿ ಆತ ಬರ್ತಾನೆ, ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಧರ್ಮಸ್ಥಳದ ಏನು ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ಏನಿದೆ, ಇದು ಒಂದು ಹಂತದ ತನಿಖೆ ನಡೀತಾ ಇರುವಂತದ್ದು. ತನಿಖೆ ಅಂತಿಮ ಘಟ್ಟ ಕೂಡ ತಲುಪ್ತಾ ಇರುವಂತದ್ದು. ಯಾವತ್ತು ಸ್ಥಳ ಮಹಜರು ಮಾಡಿದ್ರೆ ಒಂದು ಹಂತದ ಏನು ತನಿಖೆಯೂ ಕೂಡ ಆದಂತಾಗುತ್ತೆ. ಮುಂದೆ ಏನು ಕೆಲವೊಂದಿಷ್ಟು ಪ್ರೊಸೀಜರ್ ಮುಗಿಸಿ ಆ ಬಳಿಕ ಕಳೆ ಬರಹ ತೆಗೆಯುವಂತಹ ಪ್ರಕ್ರಿಯೆಗಳು ಕೂಡ ಶೀಘ್ರ ಆರಂಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏನು ತನಿಖೆ ಅನ್ನುವಂಥದ್ದು ಏನಿದೆ ಅದು ಮೊನ್ನೆಯಿಂದ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ಅಧಿಕಾರಿಗಳು ಹಲವು ಆಯಾಮಗಳಲ್ಲಿ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಬೆಳಗಿನಿಂದಲೇ ಏನು ಅಧಿಕಾರಿಗಳು ತನಿಖೆ ಶುರು ಮಾಡಿರುವಂತದ್ದು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿರುವಂತದ್ದು. ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಿರುವಂತದ್ದು.